ಕಲಬುರಗಿಯ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ನವೀಕೃತ ಕಟ್ಟಡದ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಜಾಗತಿಕ ಮಟ್ಟದ ಗುಣಮಟ್ಟದ ಸೌಲಭ್ಯಗಳನ್ನು ಹೊಂದಿದ ರೆಟಿನಾ ವಿಭಾಗವನ್ನು ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಜರುಗಿತು. ಕಲಬುರಗಿಯ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯಲ್ಲಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಆಸ್ಪತ್ರೆಯ ನವೀಕೃತ ಕಟ್ಟಡದ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಜಾಗತಿಕ ಗುಣಮಟ್ಟದ ಸೌಲಭ್ಯಗಳನ್ನು ಹೊಂದಿದ ರೆಟಿನಾ ವಿಭಾಗದ ಉದ್ಘಾಟನಾ ಸಮಾರಂಭವನ್ನು ಜರುಗಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಶ್ವನಾಥ ರೆಡ್ಡಿ, ಡಾಕ್ಟರ್ ರಾಜಶ್ರೀ ವಿ ರೆಡ್ಡಿ, ಡಾಕ್ಟರ್ ಸಿದ್ಲಿಂಗ್ ವಿ ರೆಡ್ಡಿ, ಡಾಕ್ಟರ್ ರಾಜೇಶ್ವರಿ ಸಿದ್ಲಿಂಗ್ ರೆಡ್ಡಿ, ವಿಕ್ರಮ್ ಸಿದ್ದಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಸವ ಜಯಂತಿಯ ಶುಭ ದಿನದಂದು ಈ ಒಂದು ಆಸ್ಪತ್ರೆಗೆ ಇವತ್ತು ಭೇಟಿಯನ್ನು ಕೊಟ್ಟು ಇಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಭಕ್ತಿಯ ಗೌರವವನ್ನು ಸಮರ್ಪಣೆಯನ್ನು ಮಾಡಿ, ಜೊತೆಗೆ ಪ್ರತಿ ವರ್ಷ ಈ ಆಸ್ಪತ್ರೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮನೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದು ಇವತ್ತು ಅನ್ನ ಪ್ರಸಾದಕ್ಕೂ ಕೂಡ ಭೇಟಿಯನ್ನು ನೀಡಿ ಬಂದಿರುವಂಥ ಸಂದರ್ಭ. ಅದರ ಜೊತೆಗೆ ಇವತ್ತು ಕಲಬುರಗಿಯಲ್ಲಿ ಭಾಳ ಹೆಮ್ಮರವಾಗಿ ಬೆಳೆದು ನಿಂತಿರುವಂಥ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಇವತ್ತು ಕಲಬುರಗಿಯಲ್ಲಿ ಇವತ್ತು ಈ ಆಸ್ಪತ್ರೆಯಿಂದ ಸೇವೆಯನ್ನು ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಇವತ್ತು ಒಂದು ದೃಷ್ಟಿಯನ್ನು ಕೊಡ್ತಕ್ಕಂಥ ಒಂದು ಶ್ರೇಷ್ಠ ಸಂಸ್ಥೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಕಲಬುರಗಿ ನಗರದಲ್ಲಿ ವಿಶ್ವನಾಥ ರೆಡ್ಡಿ ಅನ್ನುವಂಥ ಹೆಸರನ್ನು ಕೇಳಿದಾಗ ಕಣ್ಣು ಅಂದರೆ ವಿಶ್ವನಾಥ ರೆಡ್ಡಿ, ವಿಶ್ವನಾಥ ರೆಡ್ಡಿ ಅಂದರೆ ಕಣ್ಣು ಅನ್ನುವಂಥ ನಿಟ್ಟಿನಲ್ಲಿ ಪ್ರಖ್ಯಾತಿಯನ್ನುಗೊಂಡಿರುವಂಥ ವಿಶ್ವನಾಥ ರೆಡ್ಡಿಯವರು ಪ್ರಾರಂಭ ಮಾಡಿರುವಂಥದ್ದು, ನಮ್ಮ ರಾಜೇಶ್ವರಿ ಅಮ್ಮ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ಗುಲ್ಬರ್ಗದಲ್ಲಿ ತನ್ನದೇ ಆಗಿರುವಂಥ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದರ ಜೊತೆಗೆ ಈಗ ಡಿ ವಿ ಜಿಯವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಒಂದು ಮರ ಸೊಬಗು ಕಾಣಬೇಕಾದ್ರೆ ಹಳೆ ಬೇರಿರಬೇಕು, ಹೊಸ ಚಿಗುರು ಇದ್ದಾಗ ಮಾತ್ರ ಆ ಒಂದು ಮರ ಸೊಬಗುವಾಗಿ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗೆ ಇವತ್ತು ವಿಶ್ವನಾಥ ರೆಡ್ಡಿಯವರು, ರಾಜೇಶ್ವರಿ ರೆಡ್ಡಿಯವರು ಇವರೆಲ್ಲರೂ ಈ ಸಂಸ್ಥೆಗೆ ತಳಬೇರಾದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಹೊಸ ಚಿಗುರು ಆಗಿ ನಮ್ಮ ಸಿದ್ಲಿಂಗ್ ರೆಡ್ಡಿ ಹೊರ ಹೊಮ್ಮತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷವನ್ನು ತಂದಿರುವಂಥದ್ದು. ಈ ಆಧುನಿಕ ವ್ಯವಸ್ಥೆಯಲ್ಲಿ ಭಾಳ ಗುಣಮಟ್ಟದ ಉಪಕರಣವನ್ನು ತಂದು ಈ ಭಾಗದ ಬಡವ ಜನರಿಗೆ, ನಿರ್ಗತಿಕರಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಬಹುಶಃ ಇವತ್ತು ನಾವೆಲ್ಲ ಕಡೆ ಕೇಳ್ತೇವೆ, ಒಂದು ಆಸ್ಪತ್ರೆ ಇವತ್ತು ಪ್ರಾರಂಭ ಆಗಿದೆ ಅಂದರೆ ಎಲ್ಲ ಕಡೆ ಭಾಳ ದುಡ್ಡು ಸಂಪಾದನೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಅನೇಕ ಆಸ್ಪತ್ರೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ಸಿದ್ದರಾಮೇಶ್ವರ ಹೆಸರಿನ ಮೇಲೆ ಈ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಅನೇಕ ಜನ ಬಡವರು ಬಂದರೆ, ನಿರ್ಗತಿಕರು ಬಂದರೆ, ದುಡ್ಡು ಇಲ್ಲದಂಥವ್ರು ಬಂದರೆ ಉಚಿತವಾಗಿ ಅವರಿಗೆ ದೃಷ್ಟಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಉಚಿತವಾಗಿ ಅವರಿಗೆ ಒಂದು ಈ ಆಸ್ಪತ್ರೆಯಿಂದ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯ ಏನಾಗ್ತಾ ಇದೆ, ಆ ಪುಣ್ಯನೇ ಇವತ್ತು ಕಲಬುರಗಿಯಲ್ಲಿ ವಿಶ್ವನಾಥ ರೆಡ್ಡಿಯವರ ಒಂದು ಆಸ್ಪತ್ರೆ ಇಷ್ಟೊಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನು
ಭಾಳಷ್ಟು ಅಭಿಮಾನದಿಂದ ಹೇಳಬೇಕಾಗ್ತದೆ. ಅದರ ಜೊತೆಗೆ ಈ ಆಸ್ಪತ್ರೆಯಲ್ಲಿ 1993ರಲ್ಲಿ ಭಾಳ ಸಣ್ಣ ಆಸ್ಪತ್ರೆಯನ್ನು ಮಾಡಿಕೊಂಡು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದ ನಡೆದಾಡುವ ದೇವರು, ಮಾತನಾಡುವ ದೇವರೆಂದೇ ಪ್ರಖ್ಯಾತಿಗೊಂಡಿರುವಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳು, ಪರಮಾತ್ಮನ ಪರಾವತಾರಿಯಾಗಿ ಈ ಭೂಮಿಗೆ ಬಂದಂಥ ಶ್ರೇಷ್ಠ ಮಹಾತ್ಮರು ಕೂಡ ಅವರ ಒಂದು ಕಣ್ಣಿನ ಚಿಕಿತ್ಸೆನೂ ಕೂಡ ಇದೇ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ವಿಶ್ವನಾಥ್ ರೆಡ್ಡಿ ಅವರಿಗೆ, ರಾಜೇಶ್ವರಿ ಅಮ್ಮವರಿಗೆ ಪದೇ ಪದೇ ಒಂದು ಮಾತನ್ನು ಹೇಳ್ತೇನೆ, ನೀವು ವೈದ್ಯರಾಗಿದ್ದಕ್ಕೂ ಸ್ವಾರ್ಥಕ್ಕಾಯಿತು. ಯಾಕಂದರೆ ಸಾಕ್ಷಾತ್ ಭಗವಂತನಿಗೆ ಉಪಚಾರವನ್ನು ಮಾಡಿರುವಂಥ ಕೀರ್ತಿ ಅದು ನಿಮ್ಮಿಬ್ಬರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಗುರುಗಳು ಅಂದಿನ ಸಂದರ್ಭದಲ್ಲಿ ಪಾದಾರ್ಪಣೆಯನ್ನು ಮಾಡಿ ಅವರಿಬ್ಬರಿಗೆ ಆಶೀರ್ವಾದವನ್ನು ಮಾಡಿದರು. ಏನು ಅಂದರೆ, ಇವತ್ತು ಈ ಆಸ್ಪತ್ರೆ ಭಾಳ ಸಣ್ಣದಿರಬೇಕು, ಮುಂದೊಂದು ದಿನ ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ನಿಮ್ಮ ಆಸ್ಪತ್ರೆಗೆ ಜನ ಸಾಲಾಗಿ ನಿಂದಿರ್ತಾರೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿರುವಂಥದ್ದು. ಹಾಗಾಗಿ ಆ ಗುರುವಾಣಿ ಇವತ್ತು ಅಕ್ಷರಶಃ ಸತ್ಯವಾಗಿರುವಂಥದ್ದು ನಾವು ಕಂಡಾಗ ಭಾಳಷ್ಟು ಸಂತೋಷ ಆಗ್ತದೆ. ಈ ಆಸ್ಪತ್ರೆ ಮುಖಾಂತರ ಇನ್ನು ಮುಂದೆ ಬರುವಂಥ ದಿನದಲ್ಲಿ ಈ ಭಾಗದ ಎಲ್ಲ ಜನರಿಗೆ ಇನ್ನೂ ಇಷ್ಟು ಸೇವೆಯನ್ನು ಸಮರ್ಪಿತ ಆಗಲಿ. ಎಲ್ರಿಗೂ ನಮಸ್ಕಾರ. ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಈ ನಮ್ಮ ಶ್ರೀ ಸಿದ್ದರಾಮೇಶ್ವರ ಒಂದು ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಉಪಸ್ಥಿತರಿದ್ದರು. ಅವರ ಆಶೀರ್ವಚನ, ಅವರ ಆಶೀರ್ವಾದದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಆರಂಭವಾಗಿದ್ದು ಡಿಸೆಂಬರ್ 1993ರಂದು. ಅಲ್ಲಿಂದ ಇಲ್ಲಿವರೆಗೆ ನಾವು ನಿರಂತರವಾಗಿ ಅನೇಕ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ನೀಡುವ ಮೂಲಕ ಬಹಳ ಒಂದು ಸಕ್ಸಸ್ಫುಲ್ಲಾಗಿ ಕಣ್ಣಿನ ದೃಷ್ಟಿಯನ್ನು ಜನರಿಗೆ ನೀಡೋದಕ್ಕೆ ನಮ್ಮ ನಿರಂತರ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈ ಒಂದು ಕಳೆದ ಒಂದು ಸುಮಾರು 3 ವರ್ಷಗಳಲ್ಲಿ ನಾವು ಅತ್ಯಾಧುನಿಕವಾದ ಒಂದು ತಂತ್ರಜ್ಞಾನದ ಮೂಲಕ, ಅಂದರೆ ಟಾಪಿಕಲ್ ಫೇಕೋಎಮಲ್ಸಿಫಿಕೇಷನ್ ಅನ್ನುವ ಒಂದು ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು, ಹಾಗೆ ರೆಟಿನಾ ಅಂದರೆ ಈ ಶುಗರ್ ಕಾಯಿಲೆಯಿಂದ ರೆಟಿನಾದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಅನೇಕ ರೆಟಿನೋಪತಿಗೆ ಬೇಕಾಗುವ ಒಂದು ಲೇಸರ್ ಇಂಜೆಕ್ಷನ್ ಚಿಕಿತ್ಸೆ, ಇದಕ್ಕೆ ಬೇಕಾಗುವಂಥ ಅನೇಕ ಇಕ್ವಿಪ್ಮೆಂಟ್ಸ್, ಅಡ್ವಾನ್ಸ್ ಟೆಕ್ನಾಲಜಿ ಅದೆಲ್ಲ ಒಂದು ಎಸ್ಟಾಬ್ಲಿಷ್ ಮಾಡಿ ಈ ನೂತನವಾದ ಒಂದು ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಅವರ ಒಂದು ಆಶೀರ್ವಾದ ನೀಡಿ ನಮ್ಮೆಲ್ಲರಿಗೆ ಒಂದು ಶುಭಾಶಯ ಹೇಳಿ ತಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ಇಲ್ಲಿ ನೀಡಿದ್ದಕ್ಕೆ ನಾವು ಅವರಿಗೆ ನಮ್ಮ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಬಸವ ಜಯಂತಿಯ ಈ ಶುಭ ಪಾವನ ಅವಸರದ ನಿಯಮಿತ ಇವತ್ತು ಎಲ್ಲ ಸಮಸ್ತ ನನ್ನ ಬಂಧು ಬಾಂಧವರಿಗೆ ಬಸವ ಜಯಂತಿಯ ಶುಭಾಶಯಗಳು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಇವತ್ತು ಈ ಒಂದು ದಿನ ಶ್ರೀ ಸಿದ್ದರಾಮೇಶ್ವರ ಐ ಹಾಸ್ಪಿಟಲ್ ಆಪೋಸಿಟ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಲಬುರಗಿ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಮತ್ತು ಡಾಕ್ಟರ್ ರಾಜೇಶ್ವರಿ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಮತ್ತು ಡಾಕ್ಟರ್ ಸಿದ್ಲಿಂಗ ರೆಡ್ಡಿ ಹೊಸ ನೇತ್ರತಜ್ಞರ ಒಂದು ನೇತೃತ್ವದಲ್ಲಿ ಮುಂದುವರಿತಕ್ಕಂಥ ಒಂದು ಪ್ರಖ್ಯಾತ ಆಸ್ಪತ್ರೆ. ಈ ಕಣ್ಣಿನ ಆಸ್ಪತ್ರೆಯಲ್ಲಿ ಇವತ್ತು ಪ್ರತಿಯೊಂದು ಸೌಲಭ್ಯ ಸೌಕರ್ಯ ಸೂಪರ್ ಸ್ಪೆಷಾಲಿಟಿ ಬ್ರಾಂಚಸ್ ಅಂತ ಹೇಳ್ತೀವಿ. ಕಣ್ಣಿನ ಸಂಬಂಧಿಸಿದಂಥ ಎಲ್ಲ ಸೂಪರ್ ಸ್ಪೆಷಾಲಿಟಿ ಬ್ರಾಂಚಸ್ ಕೂಡ ಇವತ್ತು ಇಲ್ಲಿ ಸೌಲಭ್ಯ ಹೊಂದಿರತಕ್ಕಂಥ ಏಕೈಕ ಕಲ್ಯಾಣ ಕರ್ನಾಟಕದ ಏಕೈಕ ಶ್ರೇಷ್ಠವಾದಂಥ ಒಂದು ಕಣ್ಣಿನ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಬಸವ ಜಯಂತಿ ಒಂದು ಅವಕಾಶದ ಬಸವ ಜಯಂತಿ ಒಂದು ಹಬ್ಬದ ಸಂದರ್ಭದಲ್ಲಿ ಜಿಡ್ಗಾ ಶ್ರೀಗಳು ಶ್ರೀ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಪೂಜೆಯನ್ನು ನೆರವೇರಿತು. ಅಪ್ಪಾಜಿಯವರು ಇವತ್ತು ಇಲ್ಲಿ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಮತ್ತು ಸೌಲಭ್ಯವನ್ನು ನಿರೀಕ್ಷಿಸಿ ಪ್ರತಿಯೊಬ್ಬರಿಗೆ ಆಶೀರ್ವಾದ ಮಾಡಿ ಮತ್ತು ಈ ಆಸ್ಪತ್ರೆ ಇನ್ನೂ ಜನಮೆಚ್ಚುಗೆ ಪಡೀಲಿ, ಇನ್ನೂ ಯಶಸ್ಸು ಪಡೀಲಿ, ಹೆಚ್ಚಿನ ಯಶಸ್ಸು ಪಡೀಲಿ ಅಂತ ಆಶೀರ್ವಚನವೊಂದಿಗೆ ಬಸವ ಜಯಂತಿಯ ಶುಭಾಶಯ ಕೊಟ್ಟು ಇವತ್ತು ಈ ಒಂದು ಕಾರ್ಯಕ್ರಮ ಸಂಪನ್ನಗೊಳ್ತು. ಮತ್ತೊಮ್ಮೆ ಇವತ್ತು ಬಸವ ಜಯಂತಿಯ ಸಮಾರಂಭದ ಪರವಾಗಿ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರು ಹಾಸ್ಪಿಟ್ಲಿಗೆ ಪಾದ ಹಾಕಿದ್ದು ಒಂದು ತುಂಬ
fortunate event. It was a very fortunate event and we are very fortunate to have this at this time. ನಮಗೆ ಒಂದು ತುಂಬ ಅದೃಷ್ಟವಂತರು ಅವರು ಈ ಟೈಮಲ್ಲಿ ಬಂದು ನಮ್ಮದು ಆಸ್ಪತ್ರೆಗೆ, ಇನ್ಫ್ಯಾಕ್ಟ್ ಇದು ಅವ್ರದ್ದೇ ಆಸ್ಪತ್ರೆ ಅನ್ನೋದು ತಪ್ಪೇನಿಲ್ಲ, ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಅಂತಂದ್ರೆ ಹೆಸರು. ಸೊ ದೊಡ್ಡ ಅಪ್ಪಾಜಿ ಅವ್ರದ್ದು ಅವರು ತಮ್ಮ ಟ್ರೀಟ್ಮೆಂಟ್ ಆಗಲಿ ಶಸ್ತ್ರಚಿಕಿತ್ಸೆ ಯಾವಾಗ ನಮ್ಮ ಹತ್ರ ಮಾಡಿಸ್ಕೊಂಡ್ರು ಅವಾಗಿಂದ ಹಿಡಿದು ವಿ ನೇಮ್ಡ್ ದ ಹಾಸ್ಪಿಟಲ್ ಆಫ್ಟರ್ ದೆಮ್. ಸೊ ಆ ಪರವಾಗಿ ಅವ್ರು ಬಂದಿದ್ದು ವಾಸ್ ಅ ವೆರಿ ಫಾರ್ಚುನೇಟ್ ಇವೆಂಟ್. ಸೊ ಅವ್ರು ಬಂದು ಈ ಶೇಡ್ ಇಸ್ ವರ್ಡ್ಸ್ ಆಫ್ ವಿಸ್ಡಮ್. ಅವರು ತಮ್ಮದು ಅನುಭವ ಹೇಳಿಕೊಟ್ರು, ತಮ್ಮ ಪ್ರೀತಿ ನಮ್ಮ ಪ್ರೀತಿ ಅವ್ರ ಬಗ್ಗೆ ವ್ಯಕ್ತ ಮಾಡಿಸ್ಕೊಟ್ರು. ಸೊ ವಿ ಹ್ಯಾವ್ ಬೀನ್ ಎ ಸ್ಟ್ರಾಂಗ್ ಬಿಲೀವರ್ ಆಫ್ ಅಪ್ಪಾಜಿ ಸಿನ್ಸ್ ದ ಇನ್ಸೆಪ್ಷನ್. ನಾವು ಯಾವಾಗ ಗುಲ್ಬರ್ಗಾಗೆ ಬಂದಿದ್ದೀವೋ, ಯಾವಾಗ 1993 ಇಸ್ವಿಯಲ್ಲಿ ನಮ್ಮ ತಂದೆ ತಾಯಿಯವರು ಇದು ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ದು, ಆವಾಗಿಂದ ಹಿಡಿದು ವಿ ಹ್ಯಾವ್ ಬೀನ್ ಅ ಸ್ಟ್ರಾಂಗ್ ಬಿಲೀವರ್ಸ್ ಆಫ್ ಮುರುಘರಾಜೇಂದ್ರ ಅಪ್ಪಾಜಿ ಆ್ಯಂಡ್ ಜಿಡ್ಗಾ ಮಠ. ಸಿದ್ದರಾಮೇಶ್ವರ ಅಪ್ಪಾಜಿ ಬ್ಯಾಕ್ ದೆನ್ ಆ್ಯಂಡ್ ನೌ ಮುರುಘರಾಜೇಂದ್ರ ಅಪ್ಪಾಜಿ ಆ್ಯಂಡ್ ಜಿಡ್ಗಾ ಮಠ. ಸೊ ಅವ್ರು ಬಂದಿದ್ದು ವಾಸ್ ವೆರಿ ಗುಡ್ ಇದು. ಆ್ಯಂಡ್ ನಾವು ನಮ್ಮ ಕಡೆಯಿಂದ ಏನು ಬೆಸ್ಟ್ ಆಗ್ತಿದೆ ಅದೆಲ್ಲ ಅವ್ರಿಗೆ ತೋರಿಸ್ಕೊಟ್ವಿ. ವಿ ಶೋಡ್ ದೆಮ್ ಹೌ ಏನು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ನಾವು ಇದು ಮಾಡಿದ್ದೀವಿ, ವಾಟ್ ಕೈಂಡ್ ಆಫ್ ರಿಸೋರ್ಸಸ್ ವಿ ಹ್ಯಾವ್, ಏನು ಯಾವ ಥರದ ಸರ್ವಿಸಸ್ ಕೊಡ್ತಾಯಿದ್ದೀವಿ. ಸೊ ಅದೆಲ್ಲ ನೋಡಿ ಅವರಿಗೂ ತುಂಬ ಖುಷಿ ಆಯಿತು. ಸೊ ಇಷ್ಟು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಸಮಾಪ್ತ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ಭಾಳ ಮುಖ್ಯವಾದ ದಿವಸ ಇದೆ. ಯಾಕಂದರೆ ಅಪ್ಪವರು ಒಂದು ನಮ್ಮ ಹಾಸ್ಪಿಟ್ಲಿಗೆ ಪಾದಾರ್ಪಣೆ ಮಾಡಿದರು. ಸೊ ಇವತ್ತಿನ ದಿವಸ ರೆಟಿನಾ ಸರ್ಜರಿ ಮತ್ತು ಅದ್ರ ಲೇಟೆಸ್ಟ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತು ಒಂಥರ ಅಫಿಷಿಯಲಿ ಇನಾಗ್ರೇಟ್ ಮಾಡೋದಾಯಿತು. ಸೊ ಇದೊಂದು ಭಾಳ ಪ್ರಮುಖವಾದ ಲೇಟೆಸ್ಟ್ ಡೆವಲಪ್ಮೆಂಟ್ ಐ ಸರ್ಜರೀಸ್ನಲ್ಲಿ ಇಲ್ಲೆಲ್ಲ ನೋಡೋಕ್ಕೆ ಬರ್ತಾಯಿದೆ. ಹಾಗೂ ಇಲ್ಲೆಲ್ಲ ಇನ್ಶೂರೆನ್ಸಸ್ಸು ಅವೆಲ್ಲನೂ ಕ್ಯಾಶ್ಲೆಸ್ ಇದ್ದಾಗ ಪೇಷಂಟಿಗೆ ಜಾಸ್ತಿ ಅದರದ್ದು ಭಾರನೂ ಬರೋದು ಕಮ್ಮಿ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ರೆಟಿನಾ ಸರ್ಜರೀಸ್ನಲ್ಲಿ ಈ ಭಾಗದಲ್ಲಿ ಆಗಂಥ ಮೊದಲ ರೆಟಿನಾ ಸರ್ಜರೀಸ್ ಎಲ್ಲ ಆಗ್ಬೇಕಂದ್ರೆ ಹೈದ್ರಾಬಾದು, ಬೆಂಗಳೂರು, ಸೋಲಾಪುರ ಎಲ್ಲ ಹೋಗ್ತಿದ್ರು. ಸೊ ಇಲ್ಲಿ ಈಗ ಆಲ್ರೆಡಿ ರೆಟಿನಾ ಸರ್ಜರೀಸ್ ಚಾಲೂ ಮಾಡಿದಾಗಲಿಂದ ನಮ್ಮದು ರೆಫರಲ್ ರೇಟ್ಸ್ನು ಕಮ್ಮಿ ಆಗ್ಬೋದು. ಆಮೇಲೆ ಇನ್ನಿದ್ದು ಬರ್ತಾ ದಿವಸದಲ್ಲಿ ಇದರಲ್ಲಿ ಇನ್ನಷ್ಟು ಚಲೋ ಗುಣಮಟ್ಟದ ಟ್ರೀಟ್ಮೆಂಟ್ ಲಭ್ಯ ಬರುತ್ತೆ ಅಂತ ನನ್ನ ಕಡೆಯಿಂದ ಸಿದ್ಲಿಂಗ್ ಮತ್ತು ವಿಶ್ವನಾಥ್ ರೆಡ್ಡಿ ಸರ್ ಮತ್ತು ಎಂಟೈರ್ ಟೀಮಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.